ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ನೋಡಿ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವ್ಯವಸ್ಥೆ ಕೂಡ ಉಂಟಾಗಿತ್ತು. ಸಣ್ಣ ಮಕ್ಕಳು, ವೃದ್ಧರು ಅದರಲ್ಲೂ ಬಹಳ ಸಮಸ್ಯೆ ಆಗಿತ್ತು. ಈಗ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರವಾಗಿರಿ. ಶಬರಿಮಲೆಯಲ್ಲಿ ಹಿಂದೆಂದೂ ಕಾಣದ ಜನಸಂದಣಿ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಆಹಾರ ನೀರಿಲ್ಲದೆ ಮಹಿಳೆಯರು, ವೃದ್ಧರು, ಮಕ್ಕಳು ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡಲಾಗದೆ ಪೊಲೀಸರು ಪರದಾಟವನ್ನ ನಡೆಸಿದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಿನ್ನೆಯಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಸೇರಿರೋದು, ಭಾರಿ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕ್ಯೂಬಲ್ಲಿ ನಿಲ್ಲಬೇಕು ಅಂದ್ರೆ 10 ತಾಸುಗಳ ಕಾಲ ಕ್ಯೂಬಲ್ಲಿ ನಿಂತು ಅದಾದ ಬಳಿಕ ಅಯ್ಯಪ್ಪನ ದರ್ಶನವನ್ನ ಪಡೆಯಬೇಕು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತಹ ಭಕ್ತರು ಆಹಾರ ನೀರಿಲ್ಲದೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ವೃದ್ಧರು, ಮಕ್ಕಳು ತುಂಬಾ ಕಷ್ಟ ಆಗ್ತಾ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು ಒಂದ್ ಕಡೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕೈಗೊಂಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ. ಹೀಗಾಗಿ ಭಕ್ತರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ನೋಡಿ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವ್ಯವಸ್ಥೆ ಕೂಡ ಉಂಟಾಗಿತ್ತು. ಸಣ್ಣ ಮಕ್ಕಳು, ವೃದ್ಧರು ಅದರಲ್ಲೂ ಬಹಳ ಸಮಸ್ಯೆ ಆಗಿತ್ತು. ಈಗ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರವಾಗಿರಿ. ಶಬರಿಮಲೆಯಲ್ಲಿ ಹಿಂದೆಂದೂ ಕಾಣದ ಜನಸಂದಣಿ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಆಹಾರ ನೀರಿಲ್ಲದೆ ಮಹಿಳೆಯರು, ವೃದ್ಧರು, ಮಕ್ಕಳು ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡಲಾಗದೆ ಪೊಲೀಸರು ಪರದಾಟವನ್ನ ನಡೆಸಿದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಿನ್ನೆಯಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಸೇರಿರೋದು, ಭಾರಿ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕ್ಯೂಬಲ್ಲಿ ನಿಲ್ಲಬೇಕು ಅಂದ್ರೆ 10 ತಾಸುಗಳ ಕಾಲ ಕ್ಯೂಬಲ್ಲಿ ನಿಂತು ಅದಾದ ಬಳಿಕ ಅಯ್ಯಪ್ಪನ ದರ್ಶನವನ್ನ ಪಡೆಯಬೇಕು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತಹ ಭಕ್ತರು ಆಹಾರ ನೀರಿಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ವೃದ್ಧರು, ಮಕ್ಕಳು ತುಂಬಾ ಕಷ್ಟ ಆಗ್ತಾ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು ಒಂದ್ ಕಡೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕೈಗೊಂಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ. ಹೀಗಾಗಿ ಭಕ್ತರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ನೋಡಿ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವ್ಯವಸ್ಥೆ ಕೂಡ ಉಂಟಾಗಿತ್ತು. ಸಣ್ಣ ಮಕ್ಕಳು, ವೃದ್ಧರು ಅದರಲ್ಲೂ ಬಹಳ ಸಮಸ್ಯೆ ಆಗಿತ್ತು. ಈಗ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರವಾಗಿರಿ. ಶಬರಿಮಲೆಯಲ್ಲಿ ಹಿಂದೆಂದೂ ಕಾಣದ ಜನಸಂದಣಿ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಆಹಾರ ನೀರಿಲ್ಲದೆ ಮಹಿಳೆಯರು, ವೃದ್ಧರು, ಮಕ್ಕಳು ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡಲಾಗದೆ ಪೊಲೀಸರು ಪರದಾಟವನ್ನ ನಡೆಸಿದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಿನ್ನೆಯಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಸೇರಿರೋದು, ಭಾರಿ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕ್ಯೂಬಲ್ಲಿ ನಿಲ್ಲಬೇಕು ಅಂದ್ರೆ 10 ತಾಸುಗಳ ಕಾಲ ಕ್ಯೂಬಲ್ಲಿ ನಿಂತು ಅದಾದ ಬಳಿಕ ಅಯ್ಯಪ್ಪನ ದರ್ಶನವನ್ನ ಪಡೆಯಬೇಕು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತಹ ಭಕ್ತರು ಆಹಾರ ನೀರಿಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ವೃದ್ಧರು, ಮಕ್ಕಳು ತುಂಬಾ ಕಷ್ಟ ಆಗ್ತಾ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು ಒಂದ್ ಕಡೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕೈಗೊಂಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ. ಹೀಗಾಗಿ ಭಕ್ತರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ನೋಡಿ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ
ಅವ್ಯವಸ್ಥೆ ಕೂಡ ಉಂಟಾಗಿತ್ತು. ಸಣ್ಣ ಮಕ್ಕಳು, ವೃದ್ಧರು, ಅದರಲ್ಲೂ ಬಹಳ ಸಮಸ್ಯೆ ಆಗಿತ್ತು. ಈಗ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರವಾಗಿರಿ. ಶಬರಿಮಲೆಯಲ್ಲಿ ಹಿಂದೆಂದೂ ಕಾಣದ ಜನಸಂದಣಿ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಆಹಾರ ನೀರಿಲ್ಲದೆ ಮಹಿಳೆಯರು, ವೃದ್ಧರು, ಮಕ್ಕಳು ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡಲಾಗದೆ ಪೊಲೀಸರು ಪರದಾಟವನ್ನ ನಡೆಸಿದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಿನ್ನೆಯಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಸೇರಿರೋದು, ಭಾರಿ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕ್ಯೂಬಲ್ಲಿ ನಿಲ್ಲಬೇಕು ಅಂದ್ರೆ 10 ತಾಸುಗಳ ಕಾಲ ಕ್ಯೂಬಲ್ಲಿ ನಿಂತು ಅದಾದ ಬಳಿಕ ಅಯ್ಯಪ್ಪನ ದರ್ಶನವನ್ನ ಪಡಿಬೇಕು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತಹ ಭಕ್ತರು ಆಹಾರ ನೀರಿಲ್ಲದೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ವೃದ್ಧರು, ಮಕ್ಕಳು, ತುಂಬಾ ಕಷ್ಟ ಆಗ್ತಾ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು ಒಂದ್ ಕಡೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕೈಗೊಂಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ. ಹೀಗಾಗಿ ಭಕ್ತರಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ನೋಡಿ ಭಕ್ತರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವ್ಯವಸ್ಥೆ ಕೂಡ ಉಂಟಾಗಿತ್ತು. ಸಣ್ಣ ಮಕ್ಕಳು, ವೃದ್ಧರು, ಅದರಲ್ಲೂ ಬಹಳ ಸಮಸ್ಯೆ ಆಗಿತ್ತು. ಈಗ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗೋ ಭಕ್ತರೇ ಎಚ್ಚರವಾಗಿರಿ. ಶಬರಿಮಲೆಯಲ್ಲಿ ಹಿಂದೆಂದೂ ಕಾಣದ ಜನಸಂದಣಿ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ ಎದುರಾಗಿದೆ. ಆಹಾರ ನೀರಿಲ್ಲದೆ ಮಹಿಳೆಯರು, ವೃದ್ಧರು, ಮಕ್ಕಳು ಒಂದ್ ಕಡೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡಲಾಗದೆ ಪೊಲೀಸರು ಪರದಾಟವನ್ನ ನಡೆಸಿದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡ್ತಾ ಇದೆ. ನಿನ್ನೆಯಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಸೇರಿರೋದು, ಭಾರಿ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕ್ಯೂಬಲ್ಲಿ ನಿಲ್ಲಬೇಕು ಅಂದ್ರೆ 10 ತಾಸುಗಳ ಕಾಲ ಕ್ಯೂಬಲ್ಲಿ ನಿಂತು ಅದಾದ ಬಳಿಕ ಅಯ್ಯಪ್ಪನ ದರ್ಶನವನ್ನ ಪಡಿಬೇಕು. ಹೀಗಾಗಿ ಸರತಿ ಸಾಲಿನಲ್ಲಿ ನಿಂತಹ ಭಕ್ತರು ಆಹಾರ ನೀರಿಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಅದರಲ್ಲೂ ವೃದ್ಧರು, ಮಕ್ಕಳು, ತುಂಬಾ ಕಷ್ಟ ಆಗ್ತಾ ಇದೆ. ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರೋದು ಒಂದ್ ಕಡೆ. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಕೈಗೊಂಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ. ಹೀಗಾಗಿ ಭಕ್ತರಿಗೆ ಸಮಸ್ಯೆ ಉಂಟಾಗ್ತಾ ಇದೆ.